ಅಂದ್ರೆ ಈ ರೈತನಿಗೆ ಮಾತ್ರ ಬಿಡ್ಲಿಲ್ವಲ್ಲ, ಇದೇ ರೀತಿಯಾಗಿ ಎಲ್ಲರೂ ತುಂಬಾ ಜನ ದೊಡ್ಡ ದೊಡ್ಡ ಗಣ್ಯರು ಕೂಡ ಪಂಚೆ ಉಡ್ತಾರಪ್ಪ, ಅವ್ರನ್ನೂ ಕೂಡ ಬಿಡಲ್ವಾ ಅಂತ ಪ್ರಶ್ನೆ. ಯಾಕೆಂದ್ರೆ ನಮಗೆ ಪಂಚೆ ಹುಟ್ಟಿದ್ದಾರೆ ಯಾರ್ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ತೋರಿಸ್ತೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎಂಟ್ರಿ ಕೊಡಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯನವರು ಆಲ್ಮೋಸ್ಟ್ ಯಾವಾಗ್ಲೂ ಕೂಡ ಪಂಚೆನೇ ಹುಟ್ಟಿರ್ತಾರೆ, ಅವರ ವೇಷಭೂಷಣನೇ ಅದು ಪಂಚೆ ಉಟ್ಕೊಂಡು ಹೋಗುವಂಥದ್ದು. ಹಾಗಾದ್ರೆ ಅವರಿಗೆ ಎಂಟ್ರಿ ಇಲ್ವಾ? ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಪಂಚೆ ಹುಟ್ಟಿರ್ತಾರೆ, ಅವ್ರಿಗೂ ಕೂಡ ಎಂಟ್ರಿ ಕೊಡೋದಿಲ್ವಾ ನೀವು? ಇದೇ ರೀತಿಯಾಗಿ ಸಾಕಷ್ಟು ಜನ ಸಿಗ್ತಾ ಹೋಗ್ತಾರೆ. ಒಂದು ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ಇನ್ನ ದೇವೇಗೌಡರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ಪ್ರಧಾನಮಂತ್ರಿಯಾಗಿ ಅವತ್ತು ಕೂಡ ಪಂಚೆ ಹುಟ್ಟಿದ್ರು, ಅವರಿಗೆ ಎಂಟ್ರಿ ಕೊಡಲ್ವಾ? ದೇವೇಗೌಡರಿಗೆ ಒಬ್ರಿಗೊಂದು ರೂಲ್ಸು, ಇನ್ನೊಬ್ರಿಗೆ ಇನ್ನೊಂದು ರೂಲ್ಸಾ? ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರಿಗೂ ಕೂಡ ಎಂಟ್ರಿ ಕೊಡಲ್ವಾ ನೀವು? ಯಾರ್ಯಾರು ಪ್ರಮುಖವಾಗಿ ಪಂಚೆ ಉಡ್ತಾರಲ್ಲ ಅವ್ರನ್ನ ತೋರಿಸ್ತಾ ಇದೀವಿ ನಾವು. ಇಂಥವ್ರಿಗೆಲ್ಲ ಎಂಟ್ರಿ ಕೊಡಲ್ವಾ? ಹಾಗಾದ್ರೆ ನಿಮ್ಮ ಮಾಲಿಗೆ ಬಂದಂತ ಸಂದರ್ಭದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರಿಗೆ ಎಂಟ್ರಿ ಕೊಡಲ್ವಾ? ಸರಳವಾಗಿ ಯಾವಾಗಲೂ ಕೂಡ ಇರ್ತಾರೆ ರಜನಿಕಾಂತ್ ಅವರು. ಎಲ್ಲಾದ್ರೂ ಹೊರಗಡೆ ಇರುವಂತ ಸಂದರ್ಭದಲ್ಲಿ ಎಲ್ಲಾ ಟೈಮ್ನಲ್ಲೂ ಕೂಡ ಅವರು ಪಂಚೆನೇ ಉಟ್ಕೊಂಡಿರ್ತಾರೆ ರಜನಿಕಾಂತ್ ಅವರು. ಹಾಗಾದ್ರೆ ಅವರಿಗೆ ಎಂಟ್ರಿ ಕೊಡೋದಿಲ್ವಾ? ಅವರು ಬೆಳೆದಂತ ಅಕ್ಕಿ ಮಾತ್ರ ಬೇಕಾ ನಿಮ್ಗೆ ತಿನ್ಲಿಕ್ಕೆ? ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಹಾಗೆ ನಮ್ಮ ರಾಜ್ಯದಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಇವಾಗ ಇತ್ತೀಚೆಗೆ ಅವರು ಪಂಚೆಯನ್ನ ಉಟ್ಕೊಳ್ತಾ ಇರುವಂಥದ್ದು. ಅದರ ಜೊತೆಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಪಂಚೆ ಉಡ್ತಾರೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೂಡ ಪಂಚೆ ಉಡ್ತಾರೆ. ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅವರು ಕೂಡ ಪಂಚೆ ಉಡ್ತಾರೆ. ಇವ್ರಿಗೆ ಯಾರಿಗೂ ಎಂಟ್ರಿ ಕೊಡಲ್ವಾ ಹಾಗಾದ್ರೆ? ಯಾಕೆಂದ್ರೆ ನೀವು ರೂಲ್ಸ್ ಮಾಡ್ತಾ ಇದ್ದೀರಾ, ಓಕೆ ರೂಲ್ಸ್ ಮಾಡಿದ್ದೀರಾ, ಹಂಗಾದ್ರೆ ಎಲ್ರಿಗೂ ಕೂಡ ಅದೇ ರೂಲ್ಸ್ ಅಪ್ಲೈ ಆಗುತ್ತಾ? ಈ ಪ್ರಶ್ನೆಗಳು ಎದ್ದೇಳ್ತವೆ. ಇದಕ್ಕೆ GT ಮಾಲ್ನವರು ಉತ್ತರ ಕೊಡಬೇಕು. BL ಸಂತೋಷ್ ಅವರು ಕೂಡ ಇದ್ದಾರೆ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರು, ಅವ್ರಿಗೂ ಎಂಟ್ರಿ ಕೊಡಲ್ವಾ? ಇನ್ನು ನಮ್ಮ ರಾಜ್ಯದ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಲ್ಮೋಸ್ಟ್ ಪಂಚನೆ ಹುಟ್ಟಿರ್ತಾರೆ, ಎಲ್ಲೋದ್ರೂ ಕೂಡ ಪಂಚನೆ ಹುಟ್ಟಿರ್ತಾರೆ, ಅವ್ರಿಗೂ ಎಂಟ್ರಿ ಸಿಗಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಇಲ್ಲ ಸರ್ ನೀವು ಪಂಚೆ ಉಟ್ಕೊಂಡಿದ್ದೀರಾ, ನೀವು ಬರಬೇಡಿ ಅಂತ ತಳ್ತೀರಾ ಅವ್ರನ್ನ, ಬರಬೇಡಿ ಅಂತ ಹೇಳ್ತೀರಾ ಅವ್ರನ್ನ? GT ಮಾಲೆ ಮುಚ್ಚೋಗುತ್ತಷ್ಟೇ. ಈ ರೀತಿಯಾಗಿ ಹಿಂಗೆ ಮಾಡ್ತಾ ಇದ್ದಾರೆ. ಎಚ್ಚೆತ್ಕೊಳ್ಬೇಕು, ಕ್ಷಮೆ ಕೇಳಬೇಕು, ಆ ರೈತನಿಗೆ ಕ್ಷಮೆ ಕೇಳಬೇಕು. ಕರೆಸಿ ಅವನನ್ನ ಸನ್ಮಾನ ಮಾಡಿ ಒಳಗಡೆ ಬಿಡಿ, ಅವಾಗ ನಿಮಗೆ ಗೌರವ ಸಿಗುತ್ತೆ. ಅಭಿನಂದನೆ ಸಲ್ಲಿಸಿ ಸನ್ಮಾನ ಮಾಡಿ ಒಳಗಡೆ ಬಿಡಿ ಅವ್ರನ್ನ GT ವರ್ಲ್ಡ್ ಮಾಲ್. ಅವಾಗ್ಲಾದ್ರೂ ಒಂದು ಸ್ವಲ್ಪನಾದ್ರೂ ನಿಮ್ಮ GT ವರ್ಲ್ಡ್ ಮಾಲ್ಗೆ ಅಂಟಿರುವಂತ ಕಳಂಕ ಕಡಿಮೆ ಆಗಿ. ನಮ್ಮ ತಂದೆ ನಾವು GT ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ, 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ತೋರಿಸ್ತಾರೆ, ಪಂಚೆ ಹಾಕೊಂಡಿರೋರ್ನ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ನೀವೇನಾರ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು. ಈಗ ಎಷ್ಟು ಗಂಟೆ ಬಂದಿದ್ದೀವಿ? ನಾನು 6 ಗಂಟೆಗೆ ಬಂದಿದ್ದು, 6 ಗಂಟೆಗೆ ಬಂದಿದ್ದು 6:30 ನೀವು ಒಳಗಡೆ ಹೋಗ್ತಾ ಇದ್ದೆ. ಬಿಟ್ಟಿಲ್ಲ. ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮಗೆ ಅಲೋ ಇಲ್ಲ ಸರ್, ನಾವು ಅಲೋ ಮಾಡೋಕ್ಕಾಗಲ್ಲ, ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ. ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ, ಯಾವುದೇ ಕಾರಣಕ್ಕೆ ಅಲೋ ಮಾಡಲ್ಲ. ನೋಡ್ತಾ ಇದ್ದೀರಲ್ಲ, ಅವ್ರ ಮಗನಿಗೆ ಬೇಜಾರಾಗಿದೆ ಪಾಪ. ಮಾಲಿಗೆ ಕರ್ಕೊಂಡು ಹೋಗಿದ್ದ, ನನ್ನ ಅಪ್ಪನಿಗೆ ಮಾಲ್ ತೋರ್ಸೋಣ, ಮಾಲಲ್ಲಿ ಸಿನಿಮಾ ತೋರ್ಸೋಣ ಅಂತ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಎಷ್ಟು ಬೇಜಾರಾಗಿರೋಣ ಹೇಳಿ. ಬಿಕಾಸ್ ತನ್ನ ಕಣ್ಮುಂದೆನೆ ತಂದೆಗೆ ಅವಮಾನ ಆಗಬೇಕಾದ್ರೆ ಯಾವ ಮಗ ಸಹಿಸ್ಕೊಳ್ತಾನೆ? ಆ ಪಂಚೆ ಅನ್ನುವಂಥದ್ದು ನಮಗೆ ಹೆಮ್ಮೆಯ ಪ್ರತೀಕ. ನಮ್ಮ ಸೌತ್ ಇಂಡಿಯಾದಲ್ಲಂತೂ ಹೆಮ್ಮೆಯ ಪ್ರತೀಕ ಪಂಚೆನ ಎಷ್ಟು ಗೌರವದಿಂದ ಕಾಣ್ತಾರೆ. ಆದರೆ ಇವರು ಅವಮಾನಿಸಿದ್ದಾರೆ. ಈಗ ನೋಡೋಣ, ನಾನು ಕೂಡ ಪಂಚೆ ಉಟ್ಕೊಂಡು ಹೋಗ್ತೀನಿ ಈ ಬುಲೆಟಿನ್ ಮುಗಿದ ನಂತರ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿದೆ ಪರಿಸ್ಥಿತಿ? ಹಾಗಾದ್ರೆ ಎಲ್ರಿಗೂ ಕೂಡ ಈಗ ನಿಷೇಧ ಅಂತ ಹೇಳ್ತಾ ಇದಾರಲ್ಲ ಸೆಕ್ಯೂರಿಟಿ, ನಮಗೆ ಮೇಲಿಂದ ಆರ್ಡರ್ಸ್ ಆಗಿದೆ ಅಂತ ಹೇಳ್ತಾರಲ್ಲ, ನೋಡೋಣ ಬಿಡಲ್ವಾ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.